ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಹೌದಾ? ಎಲ್ಲರೂ ಬಂದು ನಿಧಾನಕ್ಕೆ ಹಾಕ್ಬರ್ರಿ, ಮುಂದೆ ಬಂದ ಪರವಾಗಿಲ್ಲ. ಅಣ್ಣ ಅಣ್ಣ ಇಲ್ಲಿ ಹೊರಗೆ ದೀಪ ಹಚ್ಬಿಡೋಣ ಇದಕ್ಕೆ. ಕದನ ವಿರಾಮ ಟ್ರಂಪ್ ಮಧ್ಯಸ್ಥಿಕೆ ವಹಿಸಿ ಕದನ ವಿರಾಮ 17ನೇ ತಾರೀಕು. ಬರ್ರಿ ಸರ್, ಇಲ್ಲಿ ಕೆಳಗೆ ಬಂದು ಸರ್ ಬನ್ನಿ. बोलो भारत माता की, बोलो भारत माता की, वंदे वंदे, ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ನಾವು ಏನು ಅಂತ ಹೇಳಿದ್ರೆ, ನಮ್ಮ ಯುವ ಬ್ರಿಗೇಡ್ ಮತ್ತೆ ಎಲ್ಲ ಸಾರ್ವಜನಿಕರು, ಯುವಕರು ಮತ್ತೆ ಎಲ್ಲರೂ ಸೇರ್ಬಿಟ್ಟು ಏನು ಇವಾಗ ಪೆಹಲ್ಗಾವ್ ದಾಳಿ ಏನಾಗಿತ್ತು ಅವರಿಗೆ ಪ್ರತೀಕಾರವಾಗಿ ನಮ್ಮ ಸೈನ್ಯ ಪಾಕಿಸ್ತಾನದವರೆಗೂ ನಮಗೂ ನಡತಕ್ಕಂತ ಏನೋ ಕದನ ನಡೀತಾ ಇದೆ. ಆ ಒಂದು ಕದನದಲ್ಲಿ ಹಗಲು ರಾತ್ರಿ ಅನ್ನದೇ ನಮ್ಮ ಸೈನಿಕರು ಕಷ್ಟಪಟ್ಟು ನಮ್ಮನ್ನು ಉಳಿಸಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ಆ ಒಂದು ಸೈನಿಕರಿಗೆ ಮತ್ತು ಆ ಸೈನಿಕರ ಕುಟುಂಬಗಳಿಗೆ ಮತ್ತು ನಮ್ಮ ದೇಶದ ಎಲ್ಲ ನಾಗರಿಕರಿಗೆ, ಅದಾದ ನಂತರ ರೈತರು ಸುಭಿಕ್ಷವಾಗಿ ಇರಲಿ ಅಂತೇಳಿ ಈ ಒಂದು ಶುಭ ಶನಿವಾರದಂದು ವಿಶೇಷವಾಗಿ ಇಲ್ಲಿ ನಮ್ಮ ವರಸಿದ್ಧಿ ಇದು ಆಂಜನೇಯ ವೀರಾಂಜನೇಯನ ಹತ್ರ ಒಂದು ಎಲೆ ಪೂಜೆ, ವಿಶೇಷ ಪೂಜೆ ಮಾಡಿಸುವ ಮೂಲಕ ಸೈನಿಕರು ಸುಭಿಕ್ಷವಾಗಿರ್ಲಿ, ಅವರು ಯಾವುದೇ ಅವರಿಗೆ ಆಘಾತ ಮತ್ತು ಅವರಿಗೆ ತೊಂದರೆ ಆಗದಂಗಿರ್ಲಿ ಅಂತ ನಾವು ಇವತ್ತು ಏರ್ಪಾಡು ಮಾಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ವಜನಿಕರೆಲ್ಲರೂ ಸೇರಿದಂತೆ ಅದೆಲ್ಲದಕ್ಕೆ ಜೊತೆಗೆ ಅವ್ರ ವಿಷಯ ತಿಳಿತಿದ್ದಂಗೆ ಮಾಜಿ ಸಂಸದರು, ಮಾಜಿ ಸಚಿವರು ಆಗಿರ್ತಕ್ಕಂಥ ಅಣ್ಣನವರು, ಶ್ರೀರಾಮುಲು ಅಣ್ಣನವರು ಕೂಡ ಬಂದು ದೇಶದ ಸೈನಿಕರ ಒಳಿತಿಗಾಗಿ ಪ್ರಾರ್ಥನೆ ಮಾಡಿದ್ದಾರೆ. ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ವಂದನೆಗಳನ್ನು ಮತ್ತು ಸ್ವಾಗತ ಮತ್ತು ವಂದನೆ ಎರಡನ್ನೂ ಇದೇ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ರಾಮುಲು ಅಣ್ಣವರು ಇದ್ರ ಬಗ್ಗೆ ಒಂದು ಎರಡು ಮಾತು ಹೇಳ್ಬೇಕಂತ ಎಲ್ಲರನ್ನು ಉದ್ದೇಶಿಸಿ ಕೇಳ್ತಾ ಇದ್ದೀನಿ. ಮುಂದೆ ಬಂದು ಮುಂದೆ ಬನ್ನಿ, ಸ್ವಲ್ಪ ಮುಂದೆ ಸರ್ಕಲ್ ಸ್ವಲ್ಪ ಹಿಂದೆ ಬೇಡ, ಅವರೆಲ್ಲ ಬಿಟ್ಕೊಳ್ರಿ. ಸುಮ್ಮನೆ ಫೋನ್ ಮಾಡಿ ನೀವು ನಮ್ಮ ಜೊತೆ ನಾನು ಒಂದೊಂದು ತಗೊಳ್ರಿ, ಎಲ್ಲರೂ ಒಬ್ಬೊಬ್ರಿಗೆ ಕೊಟ್ರಿ. ಈ ಪರವಾಗಿಲ್ಲ ಒಬ್ರಿಗೊಬ್ರು ಕಟ್ಕೊಂಡ್ರೆ ಥ್ಯಾಂಕ್ ಯು. ತೆಂಗಿನಕಾಯಿ ಅವಕಾಶ ನಮ್ಗೆ ಯಾರು ಕೂಡ ಸಿಕ್ಕಿದ್ದಿಲ್ಲ. ಪುನಃ ಇವತ್ತಿನ ವಾತಾವರಣದಲ್ಲಿ ಮೊನ್ನೆ ನಡೆದಂತ ಪಹಲ್ಗಾಮ್ದಲ್ಲಿ ಅವರು ಹೊಡಿಯಂತ ಟೈಮಲ್ಲಿ ಅವರು ಕೇಳಿದಂತ ವಿಚಾರ ಯಾವ ಜಾತಿ ಅಂತ ಹೇಳಿ ಕೇಳಕ್ ಹೋಗ್ಲಿಲ್ಲ.
ಕೇವಲ ಕೇಳಿರೋಂಥದ್ದು ನೀನು ಯಾವ ಧರ್ಮದಿಂದ ಬರ್ತಿ, ಹಿಂದೂ ಆಗಿ ಬರ್ತೀಯ ಮುಸಲ್ಮಾನರ ಅಂತೇಳಿ ಅವ್ರು ಯಾರ್ಯಾರು ಮುಸಲ್ಮಾನರಿದ್ರು ಅವರೆಲ್ಲರೂ ಕೂಡ ಬಗಲಗಡೆ ಸರಿಸಿದ್ದಾರೆ, ಯಾರ್ಯಾರು ಹಿಂದೂಗಳಿದಾರೋ ಎಲ್ಲರೂ ಕೂಡ ಸಾಯಿಸಿದ್ದಾರೆ. ಅಕಸ್ಮಿತವಾಗಿ ಪ್ರಾಣ ಉಳಿಸ್ಕೋಬೇಕಂತೇಳಿ ನಾವು ಮುಸಲ್ಮಾನರಂತ ಹೇಳಿದ್ರಿಗಿನ ಕೆಲವು ಸಾರಿ ಹಿಂದೂಗಳಂತ ಹೇಳಿದ್ರೆ ಅವರು ಕಲಾಮನ್ನು ಓದ್ರಿ ಅಂತ ಹೇಳಿ ಕೂಡ ಕೇಳ್ಕೊಂಡು ಬರಲ್ಲ ಅಂದ್ರೆ ಹೊಡೆದಾಕುವಂತ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇವತ್ತು ಇಡೀ ದೇಶದ ಜನರು ಅದರ ವಿಚಾರ ಆದ ನಂತರ ಬಹಳಷ್ಟು ನೋವು ಪಟ್ಟಿದ್ರು. ಯಾಕಂದ್ರೆ ಅವತ್ತಿನ ಸಂದರ್ಭದಲ್ಲಿ ಅವತ್ತು ಮೊದಲನೇ ಯುದ್ಧ ಆದಂತ ಟೈಮಲ್ಲಿ ಅವತ್ತು ಇಸ್ಲಾಮಾಬಾದ್, ರಾವಲ್ಪಿಂಡಿ ಅಲ್ಲಿ ತನಕೂ ಕೂಡ ನಾವು ಮುಟ್ಟಿದ್ದೀವಿ. ಬೇರೆ ಬೇರೆ ಕಾರಣಗಳಿಂದ ಅವತ್ತಿದ್ದಂತ ವಾತಾವರಣದಲ್ಲಿ ಮತ್ತೆ ಪುನಃ ನಮ್ಮ ಫೋರ್ಸ್ ಅನ್ನು, ಆರ್ಮಿಯನ್ನು ಕೂಡ ಹಿಂದಕ್ಕೆ ತಗೊಂಡಂತ ಕೆಲಸ ಅವತ್ತು ರಾಜಕಾರಣಿಗಳು, ಅವತ್ತಿನ ಸರ್ಕಾರಗಳು ಮಾಡಿದ್ವು. ನಂತರ ದಿನಗಳಲ್ಲಿ ಇವತ್ತು ದಿನನಿತ್ಯ ಕಿರುಕುಳ ಅಂದ್ರೆ ಪ್ರತಿಯೊಬ್ಬರು ಕೂಡ ಪಾಕಿಸ್ತಾನದಿಂದ ಬರೋದು, ಎಲ್ಲರೂ ಕೂಡ ಎದುರಿಸೋದು, ಕೊಲ್ಲೋದು, ಹೋಗೋದೇ ಆಯ್ತಾಗ್ಲಿ. ಅದರ ಗಟ್ಟಿಯಾದಂತ ಉತ್ತರ ಕೊಡಬೇಕೆಂದೇಳಿ ಯಾರೊಬ್ಬ ಪ್ರಧಾನಮಂತ್ರಿಗಳು ತೀರ್ಮಾನ ತಗೊಂಡಿದ್ದಿಲ್ಲ. ಈ ಸಾರಿ ಭಾರತದ ಒಕ್ಕೂಟದ ಕೂಗು ಎಂತ ಪರಿಸ್ಥಿತಿಯಲ್ಲಿ ಕೂಡ ನಾವು ಪಾಕಿಸ್ತಾನವನ್ನು ಬಿಡಬಾರದು ಅಂತೇಳಿ ಒಮ್ಮತದಿಂದ ಏನು ತೀರ್ಮಾನ ತಗೊಂಡು ಇವತ್ತು ಯುದ್ಧ ನಡೀತಾ ಇದೆ. ಭಗವಂತನ ಆಶೀರ್ವಾದದಿಂದ ಬಹಳಷ್ಟು ಪ್ರಯತ್ನ ಮಾಡಿದ್ರು. ಬಹಳಷ್ಟು ಪ್ರಯತ್ನ ಅಂದ್ರೆ ಎಲ್ಲೋ ಒಂದು ಕಡೆ ಭಾರತವನ್ನು ಎದುರಿಸಬೇಕು, ಭಾರತವನ್ನು ಬೈಬೆಳಿಸಬೇಕು ಅಂತೇಳಿ ಬಹಳಷ್ಟು ಪ್ರಯತ್ನ ಮಾಡಿದ್ರು ಕೂಡ ಬಹುಶಃ ನಮ್ಮಲ್ಲಿರಂತ ವೆಪನ್ಸ್, ನಮ್ಮಲ್ಲಿದ್ದಂತ ಆರ್ಮ್ಸ್ ಏನಿದವನೋ ಎಲ್ಲರಿಗಿಂತ ಬಹಳಷ್ಟು ಚಲೋ ಇದಾವ. ಹಂಗಾಗಿ ಇವತ್ತು ಎಲ್ಲಾರು ಕೂಡ ಅವ್ರ ವಿಜಲ್ಸ್, ಅವರೆಲ್ಲರೂ ಕೂಡ ಡ್ರೋನ್ ಕ್ಯಾಮರಾಗಳು, ಅವೇ ಬೇರೆನೇನು ಮಾಡ್ತಾ ಇದ್ದಾರೆ, ಸೆಲ್ಸ್ಗಳೆಲ್ಲ ಒಗಿತಾ ಇದಾರ. ಅವೆಲ್ಲ ಕೂಡ ತಡೆಯಿಡಂತ ಕೆಲಸ ಮಾಡಿದಾರ. ಬಹುಶಃ ಇವತ್ತು ಪಾಕಿಸ್ತಾನಂತ ದೇಶ ಮುಟ್ಟಿ ನೋಡ್ಕೊಂಡಂತ ಕೆಲಸ, ನುಗ್ಗಿ ಹೊಡೆಯಂತ ಕೆಲಸ ಭಾರತದ ಸೈನಿಕರೆಲ್ಲರೂ ಕೂಡ ಮಾಡ್ತಾ ಇದಾರ. ಹಂಗಾಗಿ ನಾವೆಲ್ಲರೂ ಕೂಡ ಪ್ರಾರ್ಥನೆ, ಯಾಕಂದ್ರೆ ವರಾಂಜನೇಯ ಸ್ವಾಮಿಯವರ ಸನ್ನಿಧಾನದಲ್ಲಿ ಯಾರ್ಯಾರು ಈ ಯುದ್ಧದಲ್ಲಿ ಪ್ರಾಣವನ್ನು ಕಳ್ಕೊಂಡಿದ್ದಾರೋ ಅವರ ಆತ್ಮಕ್ಕಂತೂ ಶಾಂತಿ ದೊರೀಲಿ. ಕ್ಯಾಸಿನ್ಕೇರದಲ್ಲಿ ಒಬ್ಬ ವೀರ ನನಗೆ ಸಿಕ್ಕಿದ್ರು. ಅವರು ಮೊನ್ನೆ ತಾನೇ ಮೊನ್ನೆನೋ ರಿಟೈರ್ಡ್ ಆಗಿದ್ದಾರೆ, ನಿವೃತ್ತಿ ಆಗಿದಾರ. ಅವ್ರು ಹೇಳ್ತಾ ಇದ್ರು ನನಗೆ ಅವಕಾಶ ಸಿಗಬೇಕು, ಮತ್ತೆ ನಾನು ಹೋಗಿ ಅಲ್ಲಿ ಸೇವೆ ಮಾಡಬೇಕು ಅಂತೇಳಿ ಕೂಡ ಹೇಳ್ತಾ ಇದ್ರು. ಹಂಗಾಗಿ ದೇಶದ ಮೇಲೆ ಅಭಿಮಾನ ಇರೋ ಕಾರಣ ಹಂಗಾಗಿ ದೇಶ ಗೆಲ್ಲಿಬೇಕು. ಈಗಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇಷ್ಟೊಂದು ಗಟ್ಟಿಯಾದಂತ ನಿರ್ಧಾರ ಏನು ತಗೊಂಡಿದ್ದಾರೋ ಪ್ರಧಾನಮಂತ್ರಿಗಳ ಜೊತೆ ನಾವೆಲ್ಲರಿಗೂ ನಿಲ್ಲಬೇಕು ಅನ್ನಂತ ಮಾತುಗಳನ್ನು ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೇದಾಗಿ ದೇಶ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.